ಜಿಲ್ಲೆಯ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇವತ್ತೇನು ಇಡೀ ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಆಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಇವತ್ತು ಇಡೀ ಭಕ್ತರ ದಂಡೆ ಇವತ್ತು ನಾವೆಲ್ಲ ಕಾಣ್ತಾ ಇದೀವಿ. ಇದೊಂದು ಸಂಭ್ರಮದ ದಿನಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದೀವಿ. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿರ್ತಕ್ಕಂಥ ಶರಣಬಸವೇಶ್ವರರ ಒಂದು ಅನೇಕ ಪವಾಡಗಳನ್ನ ಈ ನೆಲದೊಳಗೆ ನಾವು ಕಂಡಿದ್ದೀವಿ. ಇವತ್ತು ಅವರ ಆಶೀರ್ವಾದದಿಂದ ಇವತ್ತು ಯಾರು ಶರಣರನ್ನ ನಂಬಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಆ ಕಾರಣಕ್ಕಾಗಿ ಇವತ್ತು ಶರಣರಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಬದುಕನ್ನ ಕಟ್ಟಿಕೊಳ್ಳುವ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಒಂದು ವಿಶೇಷ ರೀತಿಯೊಳಗೆ ಬದುಕನ್ನ ಕಟ್ಟಿಕೊಳ್ಳೋದ್ರ ಮೂಲಕ ವ್ಯಕ್ತಿತ್ವವನ್ನ ನಿರ್ಮಿಸಿಕೊಳ್ಳೋಣ. ಇವತ್ತು ಕಲಬುರಗಿ ಜನರ ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದೊಳಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಇವತ್ತು ಶರಣರ ಭಕ್ತಿಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ ಅಂತ ಹೇಳಿ ನಾನು ತಮ್ಮ ಮೂಲಕ ನನ್ನ ಭಕ್ತಿಪೂರ್ವಕವಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಭಾರತೀಯ ಸಂಸ್ಕೃತಿಯಂತೆ ಇವತ್ತು ನಮ್ಮ ಭಾರತೀಯರಿಗೆ ಇವತ್ತು ಹೊಸ ವರ್ಷ. ಇವತ್ತು ನಮಗೆ ನಿಜವಾದ ಹೊಸ ವರ್ಷ ಅಂತಂದ್ರೆ ಯುಗಾದಿ ಹಬ್ಬ. ಇವತ್ತು ಯುಗಾದ ಆದಿ ಅಂತ ನಾವು ಕರಿತೀವಲ್ಲ, ಇವತ್ತು ಹೊಸ ವರ್ಷದ ಮೊದಲ ದಿನದೊಳಗೆ ನಾವೆಲ್ಲ ಕಾಲಿಟ್ಟಿದೀವಿ. ಈ ಹೊಸ ವರ್ಷ ಇವತ್ತು ಈ ನಾಡಿನ ಜನತೆಯಲ್ಲಿ ಒಂದು ಹೊಸ ಉತ್ಸಾಹವನ್ನ, ಒಂದು ಹೊಸ ಜೀವನವನ್ನ ನಾವೆಲ್ಲರೂ ಕೂಡ ಆರಂಭಿಸೋಣ. ಈ ಕಲಬುರಗಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ನಾಡಿನಾದ್ಯಂತ ಒಂದು ಸೌಹಾರ್ದ ರೀತಿಯೊಳಗೆ, ಒಂದು ಭಾವೈಕ್ಯತೆ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಬದುಕನ್ನ ಕಟ್ಟಿಕೊಳ್ಳೋದ್ರ ಮೂಲಕ ನಾಡಿನ ಸಾಂಸ್ಕೃತಿಕ ಈ ಹಬ್ಬಗಳನ್ನ ಬಹಳ ವಿಶೇಷ ರೀತಿಯೊಳಗೆ ಬಹಳ ಸಂಭ್ರಮದಿಂದ ನಾವೆಲ್ಲರೂ ಕೂಡ ಆಚರಿಸಿಕೊಳ್ಳೋಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ವಿನಮ್ರವಾಗಿ ಬೇಡಿಕೊಳ್ತಾ ಇದ್ದೀನಿ. ಇಲ್ಲಿ ಶರಣಬಸವೇಶ್ವರ ಚಿಕ್ಕ ಮಕ್ಕಳುಗಳಾಗಿ ನೋಡಿ ಖುಷಿ ಆಗಿದೆ, ಬಹಳ ಖುಷಿ ಆಗ್ತದೆ ನೋಡಕ್ಕೆ. ಒಳ್ಳೆ ವೈಬ್ ಇದೆ ಸರ್. ಹೌ ಯು ಫೀಲ್ ಸರಿ, ಅರ್ಥ ಆಗಿದೆ ಸರ್. ಇಲ್ಲಿ ಹೇಗೆ ಅನ್ಸಿದೆ ಸರ್ ಜಾತ್ರೆಗೆ ಬಂದಾಗ? ಇಲ್ಲಿ ಜನ ಕ್ರೌಡ್ ನೋಡಿ ಬಹಳ ಖುಷಿ ಆಯ್ತು ನಮಗೆ. ಬೇರೆ ಕಡೆ ಎಲ್ಲಾದ್ರೂ ನೋಡಿದಿರೇ? ನಾನು ಇಲ್ಲ, ನಂದಿದ್ದು ಫಸ್ಟ್ ಟೈಮ್ ಇಲ್ಲ. ಇಲ್ಲಿ ಖಂಡಿತ ಬರಲೇಬೇಕು. ಮೋಸ್ಟ್ಲಿ ಇದೆ ಯಾವತ್ತು ಕೊನೆ ದಿನ ಇವತ್ತಾ ಇರುತ್ತಲ್ಲ, ದಯವಿಟ್ಟು ಎಲ್ಲ ಕಲಬುರಗಿ ಬನ್ನಿ ಇಲ್ಲಿಗೆ ವಿಸಿಟ್ ಮಾಡಿ ನೋಡ್ರಿ. ಸಮಸ್ತ ನಾಡಿನ ಜನತೆಗೆ ಕಲಬುರಗಿ ಮಂದಿ ಕಡೆನಿಂದ ಒಂದ್ ದೊಡ್ಡ ನಮಸ್ಕಾರ ನೋಡ್ರಿ. ಯಾಕಂದ್ರೆ ನಮ್ಮೂರ ಶರಣಬಸಪ್ಪನ ಜಾತ್ರೆ ಅದ ರೀ. ಶರಣರು ಅಂದ್ರೆ ನಿಮಗ್ ಗೊತ್ತಲ್ರಿ ಹೆಂಗ್ ಅದ ಅಂತ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ನಮ್ ಶರಣರು ಏನ್ ಮಾಡ್ಯಾರ ತಿಳಿಸಿನ. ಈಗಾರಿ ನಮ್ ಶರಣಬಸಪ್ಪನ ಜಾತ್ರೆ ಯಾರ್ಯಾರು ಬಂದಿರಿ ನನಗೆ ಎಲ್ಲರೂ ಹೇಳಿ ಬಹಳ ಖುಷಿ ಆಗ್ತದ. ಯಾಕಂದ್ರ ನಾವ್ ಸಣ್ಣವ್ರಿದ್ದಾಗೆ ಬೇರೆ ಟೈಪ್ ಇತ್ತು, ಈಗ ಬೇರೆ ಟೈಪ್. ಅವಾಗ ಒಂದೊಂದ್ ತಿಂಗಳ ಜಾತ್ರೆ ನಡೀತಿತ್ತು, ಹೌದಲ್ರಿ? ಅವಾಗ ಒಂದೊಂದ್ ತಿಂಗಳ ಜಾತ್ರೆ ನಡೀತಿತ್ತು, ದಿನ ಬರ್ತಿದ್ವಿ, ಏನೇನೋ ತಿಂತಿದ್ವಿ. ಅವಾಗ ಒಂದ್ ಟೋಪಿ ಸಿಕ್ತಿತ್ತು, ಕಲರ್ ಕಲರ್ ಟೋಪಿ. ಯಾರ್ಯಾರಿಗೆ ನೆನಪದ ಅದು ಹೇಳಿ. ನನಗಂತೂ ಗಂಡ ಬಳೆ ಗೊಂಬಿ, ಟೋಪಿ, ಪುಗ್ಗ, ಚಶ್ಮಾ. ಅವಾಗಿಂದ ಲೈಫ್ ಬೇರೆ. ಈಗ ಡಿಜಿಟಲ್ ಲೈಫ್ ಆಗದ. ಈಗ ಬಿಜಿ ಶೆಡ್ಯೂಲ್ದಾಗ ಕೆಲವೊಂದ್ ಜನ ತಮ್ಮ ಮಕ್ಳಿಗೆ ಹೊರಗ್ ತರಂಗಿಲ್ಲ. ಬಟ್ ಕೆಲವೊಂದ್ ಟೈಮ್ ನ ಹೊರಗ್ನು ತಗೊಂಡ್ ಬರ್ಬೇಕ್ರಿ. ಯಾಕಂದ್ರ ಮಕ್ಳಿಗೆ ನಾವ್ ಮನೆಗೆ ಇಟ್ಟವಂದ್ರಲ್ಲಿ ಅವ್ರ ಮನೆಗೆ ಇರ್ತಾರ. ಓನ್ಲಿ ಫೋನ್ ಅದು ಇದು ಹಿಡ್ಕೊಂಡ್, ಲ್ಯಾಪ್ಟಾಪ್ ಹಿಡ್ಕೊಂಡ್ ಮನೆಗೆ ಇರ್ತಾರ. ಹಿಂಗ ಜಾತ್ರೆಗೆ ಹಿಚ್ರಿ ತಗೊಂಡ್ ಬರ್ಬೇಕ್ರಿ. ಎಕ್ಸೈಟ್ಮೆಂಟ್ ದಾಗ, ಜೋಶ್ನಾಗ ಮಕ್ಕಳಿಗೆ ಹೊರಗಿನ ಇನ್ಫಾರ್ಮೇಶನ್ ಗೊತ್ತಾಗ್ತದ ಅಂತ ಹೇಳಕ್ ಇಷ್ಟ ಪಡ್ತೀನಿ. ನಮ್ಮ ಶರಣಬಸಪ್ಪನ ಜಾತ್ರೆ ಅಂದ್ರೆ ಎಲ್ಲರೂ ಹೇಳ್ರಿ, ಶರಣಬಸವೇಶ್ವರ ಮಹಾರಾಜ್ ಕಿ, ಶರಣಬಸವೇಶ್ವರ ಮಹಾರಾಜ್ ಕಿ. ಯುಗಾದಿ ಹಬ್ಬ ಅಂತೂ ಹೊಸ ವರ್ಷ ರೀ. ನಾವ್ ಹೆಂಗ್ ನೀವೇ ಸೆಲೆಬ್ರೇಷನ್ ಮಾಡ್ತೀವಲ್ಲ ಜನವರಿ 1 ಗೆ. ಸೊ ನಮ್ ಸೌತ್ ಇಂಡಿಯನ್ ಕಡೆಗೆ, ನಮ್ ಕರ್ನಾಟಕ ಕಡೆಗೆ ಅಂದ್ರೆ ನಮ್ ಕರ್ನಾಟಕ, ನಮ್ ಇಂಡಿಯನ್ದಾಗ ಅಂದ್ರೆ ಇವತ್ತು ಯುಗಾದಿ ಹಬ್ಬ ಅದ, ಹೌದಲ್ರಿ? ನಮ್ ಕಡೆ ಯಾಕಂದ್ರೆ ಬೇವು ಬೆಲ್ಲ ಹಂಚ್ಕೊಂಡು ಒಬ್ಬೊಬ್ಬ ಕಹಿ ಘಟನೆಗಳು ಎಲ್ಲರ ಲೈಫ್ ನಾಗ ನಡೀತದ. ಆದ್ರೆ ಅವಕ್ಕೆಲ್ಲ ಮರ್ತಿ ನಾವು ಮುಂದೆ ಹೋಗ್ಬೇಕು, ಹೌದಿಲ್ಲ? ಲೈಫ್ ನಾಗ ಅಪ್ಸ್ ಅಂಡ್ ಡೌನ್ ನಡೀತಾವ ಅಂತ ಕೇಳಿದ್ರೆ ಲೈಫಿಗೆ ನಾವು ಏನು ಟೆನ್ಷನ್ ದಾಗ ಕುಂದ್ರದು ಮಾಡಬಾರ್ದು. ಮನುಷ್ಯ ಇದ್ದೀರಿ, ಮನುಷ್ಯರಿಗೆ ಬರ್ತಾವ ಪ್ರಾಬ್ಲಮ್, ಹೌದಿಲ್ಲ? ಸೊ ಎಲ್ಲಾನು ನೋಡಿ ಮಾಡಿ ಮುಂದೆ ಹೋಗ್ಬೇಕು ಲೈಫ್ ನಾಗ ಅಂತ ಎಲ್ಲರಿಗೂ ಹೇಳಕ್ ಇಷ್ಟ ಪಡ್ತೀನಿ. ಅಂಡ್ ನಾನು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಅಂಬಿಕಾ ಸಂತೋಷ್ ಕುಟುಂಬ ಅಂತ ಬಡ ಹೊರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರ ರೀ. ಮಹಾದಾಸೋಹಿ ಕಲಬುರಗಿ ಶ್ರೀ ಶರಣಬಸವೇಶ್ವರರ ಕೃತಜ್ಞತೆಗೆ ಪಣವಟ್ಟು ಹಿಂದೂ ಧರ್ಮದ ಪ್ರಕಾರವಾಗಿ ಇವತ್ತಿನ ಚೈತ್ರ ಶುಕ್ಲ ಪಕ್ಷದ ಹೊಸ ವರ್ಷ. ಎಲ್ಲ ನಮ್ಮ ಸನಾತನ ಧರ್ಮದ ಧಾರ್ಮಿಕ ಪದ್ಧತಿಯಂತೆ ಹೊಸ ವರ್ಷ ಆಚರಣೆ ಮಾಡ್ತಕ್ಕಂಥ ಇವತ್ತಿನ ದಿವಸ. ಈ ಹೊಸ ವರ್ಷ ಅಂತಂದ ಕೂಡಲೇ ಏನೋ ಜನವರಿ 1 ಎಲ್ಲರೂ ಆಚರಣೆ ಮಾಡ್ತಾರೆ. ಜನವರಿ 1 ಆಚರಣೆ ಮಾಡೋ ಪದ್ಧತಿ ಅದು ಯಾವ ಪದ್ಧತಿ ಅಂದ್ರೆ ವೆಸ್ಟರ್ನ್ ಕಂಟ್ರಿ ಪದ್ಧತಿ. ಬರೀ ಕುಡಿದು ತಿಂದು ಮಜಾ ಮಾಡ್ತುವಂತ ಪದ್ಧತಿ. ಅದನ್ನ ನಾವೇನ್ ಮಾಡ್ತೀವಿ, ಬರೀ ಕ್ಯಾಲೆಂಡರ್ ಅಷ್ಟೇ ನಾವು ಬದಲಾಯಿಸ್ತೇವೆ. ಇವತ್ತಿನ ಈ ಹೊಸ ವರ್ಷ ನಾವು ಹಿಂದೂ ಧರ್ಮದ ಸನಾತನ ಪದ್ಧತಿಯನ್ನು ನಾವು ಆಚರಣೆ ಮಾಡ್ತೀವಿ. ಇದನ್ನ ಇಡೀ ನಿಸರ್ಗವನ್ನೇ ಬದಲಾಯಿಸ್ತದೆ. ಮರಗಳಲ್ಲಿ ಹಳೆ ಎಲೆಗಳ ಉದುರು ಹೋಗಿ
ಹೊಸ ಎಲೆ ಚಿಗುರ್ತವೆ, ಹೊಸ ಹೊಸ ಹಣ್ಣುಗಳು ಬರುತ್ತವೆ, ಹೊಸ ಧಾನ್ಯ ರಾಶಿಗಳು ಸಿಗ್ತವೆ. ಈ ರೀತಿಯಾಗಿರ್ತಕ್ಕಂಥ ಈ ನಮ್ಮ ಧರ್ಮದ ಪದ್ಧತಿ ಪ್ರಕಾರ ಇವತ್ತಿನ ದಿವಸ ಹೊಸ ವರ್ಷ, ಇದಕ್ಕೆ ನಾವು ಯುಗಾದಿ ಅಂತ ಕರಿತೀವಿ. ಯುಗಾದಿ ಕಳೆದರೆ ಮತ್ತೆ ಯುಗಾದಿ ಬರುವುದು ಅಂದ್ರೆ ಎಷ್ಟೋ ಯುಗಾದಿಗಳು ಕಳೆದು ಕೂಡ ಮರ ಯುಗಿಲಿ ಬರತಕ್ಕಂಥ ಹಬ್ಬ. ಈ ಹಬ್ಬ ದಿವಸ ಎಲ್ಲರೂ ಸಿಹಿಯನ್ನು ಹಂಚಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಯಾವ ರೀತಿ ಸಿಹಿಯನ್ನು ಹಂಚ್ತಾರೆ ಅಂದ್ರೆ ಬೇವು ಬೆಲ್ಲ ಅಂತ ಕೂಡಲೇ ಬೇವಿನ ಮರದ ಎಲೆ ಅದರ ಒಂದು ರಸವನ್ನು ಮಾಡಿ ಅದರ ಜೊತೆ ಬೆಲ್ಲವನ್ನು ಶೇಖರಣೆ ಮಾಡಿ ಅದರ ಒಂದು ರಸವನ್ನು ಮಾಡಿ ಎಲ್ಲರೂ ಒಬ್ಬರಿಗೊಬ್ಬರು ಹಂಚಿ ಸೇವನೆ ಮಾಡ್ತಾರೆ. ಇವತ್ತಿನ ದಿವಸ ಮಹಾದಾಸೋಹ ಶ್ರೀ ಶರಣಬಸವೇಶ್ವರರ ಜಾತ್ರೆಯ ಕೊನೆಯ ಘಟ್ಟ ಜಾತ್ರೆ. ಇವತ್ತಿನ ದಿವಸ ಇಡೀ ಗುಲ್ಬರ್ಗಾ ಜಿಲ್ಲೆ ಅಷ್ಟೇ ಅಲ್ಲ, ಪಕ್ಕದ ರಾಜ್ಯದ ನಾನಾ ಹಳ್ಳಿಗಳಿಂದ ಜನರು ಬಂದು ಶರಣರ ದರ್ಶನಕ್ಕೆ ಪಾತ್ರರಾಗ್ತಾರೆ. ಇವತ್ತಿನ ದಿವಸ ಬೆಳಗ್ಗೆ 3 ಗಂಟೆಗೆ ಶರಣಬಸವೇಶ್ವರ ಕೃತಗದ್ದಿಗೆ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮುಖಾಂತರ ಪೂಜೆಯನ್ನು ಮಾಡಲಾಯಿತು. ತದನಂತರ ಭಕ್ತರಿಗೆ ಸರಿಯಾಗಿ 5 ಗಂಟೆಗೆ ದಿವ್ಯ ದರ್ಶನ ಕಲ್ಪಿಸಲಾಯಿತು. ಹಾಗಾಗಿ ಈಗ ಮತ್ತೆ ಮಧ್ಯಾಹ್ನ 12 ಗಂಟೆಗೆ ಪೂಜೆ ಇರುತ್ತದೆ, ಸಾಯಂಕಾಲ 6 ಗಂಟೆಗೆ. ಇವತ್ತು ಸಂಜೆ ಸುಮಾರು 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಭಕ್ತರು ಬಂದು ಒಂದು ಪ್ರಸಾದವನ್ನು ಹಂಚಿ, ಪ್ರಸಾದ ಅಂದ್ರೆ ಸಿಹಿ ಪ್ರಸಾದ, ಯಾರದೇ ಸ್ವೀಟ್ ಆಗಿರ್ಬೋದು, ಹುಗ್ಗಿ, ಪಾಯಸ, ನಾನಾ ರೀತಿಯಾಗಿರ್ತಕ್ಕಂಥ ಯಾರ್ಯಾರು ಭಕ್ತರು ತಮ್ಮ ಶಕ್ತಿ ಅನುಗುಣವಾಗಿ ತಂದು ಪ್ರಸಾದವನ್ನು ಈ ದೇವಸ್ಥಾನದಲ್ಲಿ ಹಂಚಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಭಕ್ತರಲ್ಲಿ ತಾಯಿ ಡಾಕ್ಟರ್ ದಾಕ್ಷಿಣ್ಯವರು ಒಂದು ವಿಶೇಷ ಸೂಚನೆ ಕೊಡ್ತಾರೆ. ಏನಂತಂದ್ರೆ ಬರ್ತಕ್ಕಂಥ ಭಕ್ತರು ತಾವು ಪ್ರಸಾದವನ್ನು ಹಂಚಿರಿ, ಆದ್ರೆ ಎಲ್ಲಿಯೂ ಕೂಡ ಪ್ರಸಾದ ವ್ಯರ್ಥ ಮಾಡಬೇಡಿರಿ. ಅಲ್ಲಿ ಕಾಲಲ್ಲಿ ಚೆಲ್ಲದಾಗಲಿ ಕಸವನ್ನು ಹಾಕೋದಾಗಲಿ ಯಾವತ್ತೂ ರೀತಿ ಮಾಡಬಾರದು. ಈ ಭಕ್ತರು ಎಷ್ಟು ನೀವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತೀರಿ ಅಷ್ಟು ಮಂದಿರವನ್ನು ಸುಂದರವಾಗಿ ಕಾಣುತ್ತದೆ. ಎಲ್ಲಿ ಸ್ವಚ್ಛ ಇರ್ತದೆ ಅಲ್ಲಿ ಆ ದೇವರು ಇರ್ತಾನೆ ಅಂತೇಳಿ ತಾಯಿ ಅಮ್ಮನವರು ಒಂದು ಸೂಚನೆಯನ್ನು ಭಕ್ತರಿಗೆ ತಿಳಿಸಿದ್ದಾರೆ. ಅದೇ ಮುಖಾಂತರವಾಗಿ ಬರ್ತಕ್ಕಂಥ ಭಕ್ತರು ಈ ದೇವಸ್ಥಾನದ ಆವರಣವನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳಬೇಕು. ಎಲ್ಲ ಸಾಮೂಹಿಕ ಭಕ್ತರು ಬಂದು ಈ ಶರಣಬಸವೇಶ್ವರ ಕೃತಗದ್ದಿಗೆ ಭಕ್ತಿ ನಮಸ್ಕಾರಿ ಬೇಡಿದವರು ತಾವು ಭಕ್ತಿ ಏನು ಬೇಡ್ತೀರಿ ಮಹಾದಾಸ ಶರಣಬಸವೇಶ್ವರ ಅದನ್ನು ಕಲ್ಪಿಸುತ್ತಾರೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟಂತಹ ಶರಣ, ಮಕ್ಕಳೆಲ್ಲರಿಗೆ ಮಕ್ಕಳು ಕಲಿಸಿರುವಂತಹ ಶರಣ. ಮಹಾದಾಸೆ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪರು ಆಗಿನ ಕಾಲದಲ್ಲಿ ಶರಣಬಸವೇಶ್ವರ ಅನ್ಯದಾಸೋಹ ಮಾಡಿದರೆ ಈಗಿನ ಕಾಲದ ನಡೆದಾಡುವ ದೇವರೇ ಆಗಿರ್ತಕ್ಕಂತಹ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪನವರು ಶಿಕ್ಷಣ ಕ್ರಾಂತಿಯನ್ನು ಮಾಡಿದರೆ, ಶಿಕ್ಷಣಕ್ಕೆ ಒಲವು ನೀಡಿದರೆ. ಅದೇ ರೀತಿಯಾಗಿ ಈ ನಮ್ಮ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಶಿಕ್ಷಣಕ್ಕೆ ಒಂದು ಉನ್ನತ ಕ್ರಾಂತಿಯನ್ನು ಪಡೆದುಕೊಂಡಿದೆ. ಇಲ್ಲಿ ನಾನಾ ರೀತಿಯ ಭಕ್ತರು, ನಾನಾ ರೀತಿಯ ಜನಗಳು ಬಂದು ತಮ್ಮ ಶಿಕ್ಷಣ ಪಡೆದುಕೊಳ್ಳುತ್ತಾರೆ. ನಾನಾ ರೀತಿಯಾಗಿರ್ತಕ್ಕಂಥ ಭಕ್ತರು ಇವತ್ತು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆಯನ್ನು ಕಲಿತು ನಾನಾ ರಾಜ್ಯಗಳು, ನಾನಾ ಜಿಲ್ಲೆಗಳಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಅಪ್ಪಾಜಿಯವರು ಇವತ್ತು ಪ್ರಸಾದ ಬಟ್ಟಲ ಪೂಜೆ ಮುಖಾಂತರ ಈ ಜಾತ್ರೆ ಒಂದು ಕೊನೆಗೊಳಿಸುತ್ತಾರೆ. ಇವತ್ತಿಗೂ ಕೂಡ ಶರಣಬಸವೇಶ್ವರ ಸಂಸ್ಥಾನದ ಎಲ್ಲ ತಮ್ಮ ಬಂಧು ಬಳಗ ಜೊತೆಗೆ ಕೂಡಿಕೊಂಡು ಪರಶಿ ಭಟ್ಟರಿಂದ ಒಂದು ಪೂಜೆಯನ್ನು ಈಗ 12 ಗಂಟೆಗೆ ಪೂಜೆಯನ್ನು ಸಲ್ಲಿಸಿದರೆ ಪರಶಿ ಭಟ್ಟಲ ಪೂಜೆದ ಬಳಿಕ ಎಲ್ಲರಿಗೂ ಒಂದು ಅಪ್ಪಾಜಿಯವರು ದಿವ್ಯ ದರ್ಶನ ಮಂಟಪದಲ್ಲಿ ಆಶೀರ್ವಾದಕ್ಕೆ ಕೂತುಕೊಳ್ಳುತ್ತಾರೆ. ಚಿರಂಜೀವಿ ಕುಮಾರ ದೊಡ್ಡಪ್ಪನವರು ಹಾಗೂ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪರು ಸಾಮೂಹಿಕ ಭಕ್ತರಿಗೆ ಒಂದು ದರ್ಶನ ಕಲ್ಪಿಸಿದ್ದಾರೆ. ಇವತ್ತಿನದು ಅವರು ಕೂಡ ಈ ಭಕ್ತರಿಗೆ ಉಗಾದಿ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಮಾತೋಶ್ರೀ ಡಾಕ್ಟರ್ ಅವ್ವಾಜಿಯವರು ಕೂಡ ಎಲ್ಲ ಭಕ್ತರಿಗೂ ಶರಣಬಸವೇಶ್ವರನ ಸಕಲ ಭಕ್ತ ಬಳಗಕ್ಕೂ ಅವರು ಉಗಾದಿ ಹಬ್ಬದ ಶುಭಾಶಯ ತಿಳಿಸಿದ್ದಾರೆ. ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯವಾಗಲಿ. ಶರಣಾರ್ಥಿಗಳು.